ಪ್ರಶ್ನೋತ್ತರಗಳನ್ನು ನೋಡೋಣ. ತಾವೆಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೆಕೆಂಡ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ತಾವು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಸಿಂಧು ನಾಗರಿಕತೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲ ಭಾಗ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರೀರಿ. ಮೊದಲ ಪ್ರಶ್ನೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಉತ್ತರ 1904. ಪ್ರಶ್ನೆ 2, ಮೊಹೆಂಜೊದಾರೋ ಪದದ ಅರ್ಥವೇನು? ಉತ್ತರ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತಲೂ ಕೂಡ ಬರೀತಾರೆ. ಮೂರನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ಉತ್ತರ ಮೊಹೆಂಜೊದಾರೋ. ನಾಲ್ಕನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಉತ್ತರ ಲೋಥಾಲ್. ಐದನೇ ಪ್ರಶ್ನೆ, ಸಿಂಧು ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿರಿ? ಉತ್ತರ ಮಾತೃದೇವತೆ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ. ಮೊದಲ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದರು? ಉತ್ತರ, ಹರಪ್ಪ ನಗರವನ್ನು ಕಂಡುಹಿಡಿದವರು ಡಾಕ್ಟರ್ RB ದಯಾರಾಮ್ ಸಾಹ್ನಿ ಮತ್ತು ಈ ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದವರು ಡಾಕ್ಟರ್ RD ಬ್ಯಾನರ್ಜಿ ಅವರು. ಎರಡನೇ ಪ್ರಶ್ನೆ, ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿರಿ? ಉತ್ತರ ಕಾಲಿಂಬನ್ ಮತ್ತು ಧೋಲ್ವೀರಾ. ಮೂರನೇ ಪ್ರಶ್ನೆ, ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ಹೆಸರಿಸಿರಿ? ಇಲ್ಲಿ ಯಾವೆಲ್ಲ ಶವ ಸಂಸ್ಕಾರ ಪದ್ಧತಿಗಳನ್ನು ಅವರು ಬಳಕೆ ಮಾಡಿದ್ರು ಅಂದರೆ ದಹನ ಪದ್ಧತಿ ಮತ್ತು ಹೂಳುವ ಪದ್ಧತಿ. ನಾಲ್ಕನೇ ಪ್ರಶ್ನೆ, ಸಿಂಧು ಜನರ ಯಾವುದಾದರೂ 2 ಆಮದುಗಳನ್ನು ತಿಳಿಸಿರಿ? ಮೊದಲನೇದು ಅಮೂಲ್ಯವಾದ ಹರಳುಗಳು, ಎರಡನೇದು ತಾಮ್ರ ಮತ್ತು ತವರ. ಐದನೇ ಪ್ರಶ್ನೆ, ಸಿಂಧು ಜನರ ಯಾವುದಾದರೂ 2 ರಫ್ತುಗಳನ್ನು ತಿಳಿಸಿರಿ? ಮೊದಲನೇದು ಚಿನ್ನ ಮತ್ತು ಮುತ್ತು, ಎರಡನೇದು ದಂತ ಮತ್ತು ಮರದ ದಿಮ್ಮಿ. ಆರನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿರಿ? ಸೊ ಮೊದಲನೇದು ಆರ್ಯರು ಆಕ್ರಮಣವನ್ನು ಮಾಡಿದ್ರು, ಎರಡನೇದು ಪ್ರಕೃತಿಯ ವಿಕೋಪ. ಮುಖ್ಯ ಪ್ರಶ್ನೆ 3, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ. ಮೊದಲ ಪ್ರಶ್ನೆ, ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿರಿ? ವೆರಿ ಇಂಪಾರ್ಟೆಂಟ್ ಅದ, ನಿಮ್ಮ ಎಕ್ಸಾಮಲ್ಲಿನೂ ಕೂಡ ತುಂಬಾ ಸಾರಿ ಈ ಕ್ವಶನ್ ರಿಪೀಟ್ ಆಗಿನೂ ಕೂಡ ಹೋಗದ. ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ಈ ಕೆಳಗಿನ ಅಂಶಗಳಿಂದ ವಿವರಿಸಬಹುದು. ಮೊದಲನೇದು ಬೀದಿಗಳು ಮತ್ತು ಕೋಟೆಗಳು. ಹರಪ್ಪ ಸಂಸ್ಕೃತಿಯ ಜನರ ನಗರಗಳನ್ನು ಹಾಗೂ ನಗರ ಯೋಜನೆಯನ್ನು ತುಂಬ ಯೋಜನಾಬದ್ಧವಾಗಿ ನಿರ್ಮಿಸಲಾಗಿತ್ತು. ನಗರದ ರಕ್ಷಣೆಗೆ ಸುತ್ತಲೂ ಕೋಟೆಗಳನ್ನು ನಿರ್ಮಿಸಲಾಗುತ್ತಿತ್ತು. ರಸ್ತೆಗಳು ಒಂದಕ್ಕೊಂದು ಸಂಧಿಸಿ ನಗರಗಳನ್ನು ಚಚ್ಚೌಕವಾಗಿ ವಿಂಗಡಿಸಿದ್ದವು. ಮನೆಗಳನ್ನು ರಸ್ತೆಯನ್ನು ಆಕ್ರಮಿಸಿದಂತೆ ಕಟ್ಟಲ್ಪಟ್ಟಿದ್ದವು. ಮುಖ್ಯ ಬೀದಿಯು 10.5 ಮೀಟರ್ ಅಗಲವಾಗಿದ್ದು ಸಣ್ಣ ರಸ್ತೆಗಳು 4 ಮೀಟರ್ ಅಗಲವಾಗಿವೆ. ಅಲ್ಲಲ್ಲಿ ಕೂಟ ರಸ್ತೆಗಳಿವೆ ಅಂತಕ್ಕಂಥದ್ದು ಇದರಲ್ಲಿ ಬರಿಬೇಕು. ಇನ್ನು ಒಳಚರಂಡಿ ವ್ಯವಸ್ಥೆಯಲ್ಲಿ ಏನು ಬರಿಬೇಕಂದ್ರೆ, ಸುಟ್ಟ ಇಟ್ಟಿಗೆ ಮತ್ತು ಕಲ್ಲಿನಿಂದ ಕಟ್ಟಿದ ಒಳಚರಂಡಿಗಳು ಯಾವ ಭಾಗದಲ್ಲಿಯೂ ಹೊರಗೆ ಕಾಣಿಸದಂತೆ ಬೀದಿಯ 2 ಬದಿಯ ತಳಭಾಗದಲ್ಲಿ ಮುಂದೆ ಸಾಗಿದ್ದವು. ಚರಂಡಿಗಳು ಪ್ರತಿ ಮನೆಗಳಿಗೆ ಸಂಪರ್ಕ ಹೊಂದಿದ್ದು ಈ ಕೊಳಚೆ ನೀರನ್ನು ತೆಗೆದುಕೊಂಡು ಚರಂಡಿಯ ದೊಡ್ಡ ದೊಡ್ಡ ಮೋರಿಗಳನ್ನು ಸೇರುತ್ತಿದ್ದವು. ಚರಂಡಿಗಳು 1-2 ಅಡಿ ಆಳವಾಗಿದ್ದು ಮೇಲ್ಭಾಗವು ಇಟ್ಟಿಗೆ ಮತ್ತು ಕಲ್ಲಿನಿಂದ ಮುಚ್ಚಲಾಗಿತ್ತು. ಈ ಕೊಳಚೆ ನೀರನ್ನು ನದಿಗೆ ಸೇರದಂತೆ ಯೋಜಿಸಲಾಗಿತ್ತು. ಈ ಚರಂಡಿಗಳು ಬಾವಿಯ ಸಮೀಪದಲ್ಲಿರುವುದರಿಂದ ಬಾವಿಯ ನೀರು ಕೆಡುವ ಸಂಭವವಿತ್ತು. ಸಾರ್ವಜನಿಕ ಸ್ನಾನಗೃಹ. ಮೊಹೆಂಜೊದಾರೋನಲ್ಲಿರುವ ಭವ್ಯವಾದ ಸಾರ್ವಜನಿಕ ಸ್ನಾನಗೃಹ ವಿಶಿಷ್ಟವಾಗಿದೆ. ಇದರ ವಿನ್ಯಾಸ 180 ಅಡಿ ಉದ್ದ, 108 ಅಡಿ ಅಗಲ. ಮಧ್ಯದಲ್ಲಿ 39 × 23 × 8 ಅಡಿ ಆಕಾರದ ಈಜುಕೊಳವಿದೆ. 2 ಕಡೆಯಿಂದ ಈ ಕೊಳಕ್ಕೆ ಬರಲು ದಾರಿಗಳು ಇವೆ. ಹಳೆ ನೀರು ಹೋಗಲು ಮತ್ತು ಶುಚಿಯಾದ ನೀರು ಬರಲು ದಾರಿಗಳಿವೆ. ನೀರನ್ನು ತುಂಬಲು ಕೊಳಾಯಿಗಳ ವ್ಯವಸ್ಥೆ ಇತ್ತು. 4ನೇ ಪಾಯಿಂಟು, ಇತರ ಕಟ್ಟಡಗಳು. ಹರಪ್ಪ, ಕಾಲಿಬಂಗಾನ್ ಮತ್ತು ಲೋಥಾಲ್ಗಳಲ್ಲಿ ಧಾನ್ಯದ ಕಣಜ ಅಥವಾ ಉಗ್ರಾಣಗಳಿವೆ. ಹರಪ್ಪದಲ್ಲಿರುವ ಉಗ್ರಾಣ ದೊಡ್ಡದಾಗಿದ್ದು 169 ಅಡಿ ಉದ್ದ, 135 ಅಡಿ ಅಗಲವಾಗಿದೆ. ಲೋಥಾಲ್ನಲ್ಲಿರುವ ಹಡಗುಕಟ್ಟೆ ಬೃಹತ್ ವಾಸ್ತುವಾಗಿದೆ. ಎರಡನೇ ಪ್ರಶ್ನೆ, ಸಿಂಧು ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ. ಉತ್ತರ,
ಫಸ್ಟ್ ಆರ್ಥಿಕ ಜೀವನದಲ್ಲಿ ಏನು ಬರಬೇಕಂದ್ರೆ ಮೊದಲನೇದು ಕೃಷಿ. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಸಾಸಿವೆ ಮುಂತಾದವುಗಳನ್ನು ಬೆಳೆಯುತ್ತಿದ್ದರು. ಲೋಥಾಲ್ನ ಜನರು ಅಕ್ಕಿಯನ್ನು ಬೆಳೆಯುತ್ತಿದ್ದರು. ಹತ್ತಿಯನ್ನು ಬೆಳೆಯುವವರಲ್ಲಿ ಇವರೇ ಮೊದಲಿಗರು. ಧಾನ್ಯಗಳನ್ನು ದೊಡ್ಡ ದೊಡ್ಡ ಕಣಜಗಳಲ್ಲಿ ಸೇಕರಿಸಿ ಇಡುತ್ತಿದ್ದರು. ಪ್ರಾಣಿಗಳು. ಕೃಷಿಗೆ ಪೂರಕವಾಗಿ ಪಶುಪಾಲನೆ ರೂಢಿಯಲ್ಲಿತ್ತು. ಪ್ರಾಣಿಗಳಿಗೆ ಪ್ರಾಮುಖ್ಯತೆ ಉಳ್ಳುವುದೆಂದರೆ ದನಕರುಗಳು, ಎಮ್ಮೆ, ಹಂದಿ, ಕುರಿ, ನಾಯಿ, ಕಾಡು ಕತ್ತಿ, ಒಂಟೆ, ಕುದುರೆ ಇತ್ಯಾದಿ. ರೈತರ ಜೀವನದಲ್ಲಿ ತಮ್ಮದೇ ಆದ ಪಾತ್ರ ವಹಿಸಿದ್ದವು. ಗೂಳಿ, ಏಕಶೃಂಗಿ, ಕಾಡುಕೋನ, ಹುಲಿ, ಚಿರತೆ ಅವರಿಗೆ ಚಿರಪರಿಚಿತವಾಗಿದ್ದವು. ಕೈಗಾರಿಕೆಗಳು. ತಾಮ್ರ, ತವರ, ಕಂಚು ಶಿಲೆಯಿಂದ ತಯಾರಿಸಲಾದ ಉಪಕರಣಗಳನ್ನು, ಆಯುಧ ಸಲಕರಣೆಗಳನ್ನು ತಯಾರಿಸುತ್ತಿದ್ದರು. ಹತ್ತಿ ಮತ್ತು ಉಣ್ಣೆ ನೇಯುವುದು, ಇಟ್ಟಿಗೆ ಮತ್ತು ಕಟ್ಟಡ ನಿರ್ಮಾಣ ಪ್ರಮುಖ ಕಸುಬಾಗಿತ್ತು. ಮುದ್ರೆಗಳನ್ನು, ಮಡಿಕೆ ಕುಡಿಕೆಗಳನ್ನು ನಿರ್ಮಿಸಲಾಗಿತ್ತು. ಶಂಖ, ಕಪ್ಪೆ ಚುಪ್ಪುಗಳಿಂದ ಆಭರಣ, ಕಲ್ಲಿನಿಂದ ಗುಣಮಟ್ಟದ ಮಣಿಗಳನ್ನು ತಯಾರಿಸಲಾಗುತ್ತಿತ್ತು. ಇನ್ನು ವ್ಯಾಪಾರದಲ್ಲಿ ಬರಬೇಕು. ಹರಪ್ಪ ಸಂಸ್ಕೃತಿಯಲ್ಲಿ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಸರಕು ಸರಂಜಾಮುಗಳ ಸಾಗಾಣಿಕೆಯಲ್ಲಿ ಎತ್ತಿನ ಗಾಡಿಗಳನ್ನು ಬಳಸುತ್ತಿದ್ದರು. ಸುಮೇರಿಯಾ ಹಾಗೂ ಈಜಿಪ್ಟ್ ದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಲೋಥಾಲ್ ಹರಪ್ಪ ಸಂಸ್ಕೃತಿಯ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಅಲ್ಲಿ ಹಡಗು ಕಟ್ಟೆ ಇತ್ತು. ಅವರಿಗೆ ದಶಾಂಶ ಪದ್ಧತಿಯ ಜ್ಞಾನವಿತ್ತು. ಸಾಮಾಜಿಕ ಸ್ಥಿತಿಗತಿ. ಉಡುಪು ಮತ್ತು ಆಭರಣದಲ್ಲಿ ಬರಬೇಕು. ಹರಪ್ಪ ಸಂಸ್ಕೃತಿಯ ಜನರು ವಿವಿಧ ವಸ್ತ್ರಾಲಂಕಾರಗಳನ್ನು ಧರಿಸುತ್ತಿದ್ದರು. ಗಡ್ಡಧಾರಿಯ ಪ್ರತಿಮೆಯ ಆಧಾರದ ಮೇಲೆ ಅವರು ಶಾಲಿನ ರೀತಿಯ ಮೇಲಿನ ಹಾಗೂ ಕೆಳಗಿನ ಉಡುಪುಗಳನ್ನು ಧರಿಸುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಅವರು ಹತ್ತಿಯ ಹಾಗೂ ರೇಷ್ಮೆಯ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಅವರು ಆಭರಣ ಪ್ರಿಯರಾಗಿದ್ದು ಮೂಗುತಿ, ಡಾಬು, ಕಿವಿಯೋಲೆ, ಕಡಗ, ಕಂಠಹಾರ, ಬಳೆಗಳು, ಕಾಲ್ಗಡಗ, ಮಣಿಸರಗಳು ಮುಂತಾದವುಗಳನ್ನು ಧರಿಸುತ್ತಿದ್ದರು. ಅನೇಕ ರೀತಿಯ ಸೌಂದರ್ಯವರ್ಧಕಗಳು, ಕೂದಲನ್ನು ಬಾಚುವ ಕಲೆ ಅವರಿಗೆ ತಿಳಿದಿತ್ತು. ಆಹಾರ. ಹರಪ್ಪ ಸಂಸ್ಕೃತಿಯ ಜನರು ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಸಾಸಿವೆ, ಖರ್ಜೂರ, ಹಾಲಿನಿಂದ ತಯಾರಿಸಿದ ಉತ್ಪನ್ನಗಳು, ಮೀನು, ಮಾಂಸ, ಹಣ್ಣು, ಹಂಪಲುಗಳನ್ನು ಉಪಯೋಗಿಸುತ್ತಿದ್ದರು. ಮನೋರಂಜನೆ. ಹರಪ್ಪ ಸಂಸ್ಕೃತಿಯ ಜನರು ವಿನೋದ ಪ್ರಿಯರಾಗಿದ್ದರು. ಪಗಡೆಯಾಟ, ಬೇಟೆ, ಗೂಳಿಕಾಳಗ, ಪಕ್ಷಿ ಕಾಳಗ ಮುಂತಾದವುಗಳನ್ನು ಆಟವಾಡುತ್ತಿದ್ದರು. ಅವರಿಗೆ ನೃತ್ಯ ಕೊಲೆ ಗೊತ್ತಿತ್ತು. ಮಕ್ಕಳ ಆಟಕ್ಕಾಗಿ ವಿವಿಧ ಮಣ್ಣಿನ ಗೊಂಬೆಗಳನ್ನು ತಯಾರಿಸುತ್ತಿದ್ದರು. ಇತರ ಆಚರಣೆಗಳಲ್ಲಿ ಹರಪ್ಪ ಸಂಸ್ಕೃತಿಯ ಜನರು ಹಂದಿ, ಕುರಿ, ಒಂಟೆ, ಕತ್ತೆ, ಆಡು, ಎಮ್ಮೆ ಮುಂತಾದವುಗಳನ್ನು ಸಾಕುತ್ತಿದ್ದರು. ಇವರು ಯುದ್ಧ ಪ್ರವೃತ್ತಿಯವರಾಗಿರಲಿಲ್ಲ. ಶವಗಳನ್ನು ಹುಗಿಯುವ ಮತ್ತು ಸುಡುವ ಪದ್ಧತಿ ಜಾರಿಯಲ್ಲಿತ್ತು. ಸಮಾಜದಲ್ಲಿ ಸ್ತ್ರೀಯರಿಗೆ ಉತ್ತಮ ಸ್ಥಾನವಿದ್ದು ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಪುರೋಹಿತ ವರ್ಗ, ಯುದ್ಧ ಮಾಡುವವರು, ವ್ಯಾಪಾರಿಗಳು, ಕಸುಬುದಾರರು ಹಾಗೂ ಕೆಲಸಗಾರರು ಎಂಬ ವರ್ಗಗಳು ಇದ್ದವು. ಪ್ರಶ್ನೆ 3. ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಮೊದಲನೇದು ನಗರ ಯೋಜನೆ. ಹರಪ್ಪ ಸಂಸ್ಕೃತಿಯು ಪ್ರಮುಖವಾಗಿ ನಗರಗಳಿಂದ ನಿರ್ಮಾಣವಾದ ಸಂಸ್ಕೃತಿಯಾಗಿತ್ತು. ಹರಪ್ಪ, ಮೊಹೆಂಜೊದಾರೋ, ಧುಲ್ವಿರಾ, ಲೋಥಾಲ್, ಗನ್ವೇರಿವಾಲಾ ಮುಂತಾದವುಗಳು ಹರಪ್ಪ ಸಂಸ್ಕೃತಿಯ ನಗರಗಳು. ಇವು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡಿದ್ದವು. ಅಲ್ಲಿಯ ರಸ್ತೆಗಳು ಒಂದನ್ನೊಂದು ಸಮಕೋನದಲ್ಲಿ ಸಂಧಿಸಿ ನಗರವನ್ನು ಚಚ್ಚೌಕವಾಗಿ ವಿಂಗಡಿಸುತ್ತಿದ್ದವು. ಇಲ್ಲಿಯ ಮನೆಗಳನ್ನು ಅತ್ಯುತ್ತಮವಾಗಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು. ಹರಪ್ಪ ಸಂಸ್ಕೃತಿಯ ನಗರಗಳಲ್ಲಿ ಉತ್ತಮವಾದ ಒಳಚರಂಡಿ ವ್ಯವಸ್ಥೆ ಇತ್ತು. ಮನೆಯ ಚರಂಡಿಗಳನ್ನು ರಸ್ತೆಯ ಚರಂಡಿ ಜಾಲಕ್ಕೆ ಜೋಡಿಸಲಾಗಿತ್ತಲ್ಲದೆ ಅಲ್ಲಲ್ಲಿ ಚರಂಡಿ ಕಿಂಡಿಗಳು ಇದ್ದವು. ಮೊಹೆಂಜೊದಾರೊವಿನಲ್ಲಿ ಬೃಹತ್ ಸ್ನಾನದ ಘಟ್ಟವನ್ನು ನಿರ್ಮಿಸಲಾಗಿದೆ. ಮಧ್ಯೆ ಈಜುಕೊಳವಿದೆ. ಹರಪ್ಪ, ಕಾಲಿಬಂಗಾನ್, ಲೋಥಾಲ್ಗಳಲ್ಲಿ ಧಾನ್ಯದ ಕಣಜಗಳು ಕಂಡುಬಂದಿವೆ. ಲೋಥಾಲ್ನಲ್ಲಿ ಬೃಹದಾಕಾರದ ಹಡಗು ಕಟ್ಟೆ ಸಹಿತ ಇದೆ. ಆರ್ಥಿಕ ವ್ಯವಸ್ಥೆ. ಹರಪ್ಪ ಜನರು ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಸಾಜಿ, ಶೂಲ, ಬಾಣ, ಚಾಕು ಮುಂತಾದ ಆಯುಧಗಳನ್ನು ಉಪಯೋಗಿಸುತ್ತಿದ್ದರು. ಹತ್ತಿ, ಉಣ್ಣೆ ಬಟ್ಟೆ, ನೇಯ್ಗೆ, ಸುಟ್ಟ ಇಟ್ಟಿಗೆ ತಯಾರಿಕೆ, ಶಂಖ ಚುಪ್ಪುಗಳಿಂದಾಗಿ ಆಭರಣ ತಯಾರಿಕೆ, ಮಣಿಗಳ ತಯಾರಿಕೆ ಜನರ ಸಾಮಾನ್ಯ ಉಡುಪಾಗಿತ್ತೆಂದು ಹೇಳಬಹುದು. ಹರಪ್ಪ ಜನರು ಕಂಠಹಾರ, ಬಳೆಗಳು, ಕಿವಿಯ ಓಲೆ, ಕಟಿಬಂಧ, ಮೂಗುತಿ, ಡಾಬು, ಕಾಲ್ಗಡಗ ಮುಂತಾದ ಆಭರಣಗಳನ್ನು ಉಪಯೋಗಿಸುತ್ತಿದ್ದರು. ಚೆಂಡು, ಪಗಡೆಯಾಟ, ಗೂಳಿಕಾಳಗ, ಪಕ್ಷಿ ಕಾಳಗ ಮುಂತಾದ ಆಟಗಳನ್ನು ಮನೋರಂಜನೆಗಾಗಿ ಆಡುತ್ತಿದ್ದರು. ಮಕ್ಕಳಿಗೆ ಆಟವಾಡಲು ಆವೆ ಮಣ್ಣಿನಿಂದ ಹಲವಾರು ಆಟಿಕೆ ಗೊಂಬೆಗಳನ್ನು ತಯಾರಿಸುತ್ತಿದ್ದರು. ಕಲೆ. ಹರಪ್ಪ ಸಂಸ್ಕೃತಿಯಲ್ಲಿ ಆವೆ ಮಣ್ಣಿನಿಂದ ರಚಿಸಲ್ಪಟ್ಟ ಅನೇಕ ಮೂರ್ತಿಗಳು ದೊರಕಿವೆ. ಮುದ್ರೆಗಳ ಮೇಲೆ ಹರಪ್ಪ ಜನರು ಉತ್ತಮವಾಗಿ ಚಿತ್ರಗಳನ್ನು ಕೆತ್ತಿದ್ದಾರೆ.
ಮೆಂಜಾದಾರೋ ನಗರದಲ್ಲಿ ದೊರೆತ ನರ್ತಕಿಯ ಕಂಚಿನ ಮೂರ್ತಿ ಅತ್ಯುತ್ತಮವಾಗಿದೆ. ತಲೆ ಮಾತ್ರವಿರುವ ಅನೇಕ ಶಿಲ್ಪಗಳು ದೊರೆತಿದ್ದು, ಶಾಲು ಹೊದ್ದಿರುವ ಗಡ್ಡಧಾರಿಯ ಪ್ರತಿಮೆ ಅಲ್ಲಿ ದೊರೆತಿರುವ ಅತ್ಯುತ್ತಮ ಪ್ರತಿಮೆಯಾಗಿದೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇಷ್ಟು ದ್ವಿತೀಯ PUCಯ ಇತಿಹಾಸದಲ್ಲಿ ಸಿಂಧೂ ನಾಗರಿಕತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಹಿಂದಿನ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿ